ಮನಿ ಹೊಂಟಿದೈತೆ ಅದನ್ನಾರು ಹೇಳುವಮ್ಮ. ಬೂಬಣೆ ಹಳೆ ಬೂಬಣೆ ನಿನ್ನ ಮನೆಯಾಗಿದ್ದು ಸುರ್ಕೊಳ್ಳೋದು ಅಷ್ಟರಾಗ ಐತಿ. ತಣ್ಣಗ ನನ್ನ ತವ್ರ ಮನ್ಯಾಗ ಇರ್ಬೇಕಂತ ಹೊಂಟಿ. ನಿಮ್ಮ ಅವನು ನಿನಗೆ ಏನು ಕಡಿಮೆ ಮಾಡಿನ್ಲಿ? ಮೇಲಾಗಿ 1000 ಮಾವಿನ ಗಿಡದ ಮಾಲೀಕ ಅದಿನ್ಲಿ ನಾ. ಹುಲಿಯ ಅಲ್ಲ ನಿನ್ನ ಮಾವಿನ ಗಿಡ ನೋಡ್ಕೊಂಡ್ ನಾನು ನೆಕ್ಕೋತ ಕುಂದ್ರಲೇನ? ಅವಕ್ಕೆ ದಿನ ಇಟೀಟ ನೀರು ಹಾಕಿ ಬೆಳೆಸ್ಬೇಕಪ್ಪ. ಅದನ್ನೆಲ್ಲ ಬಿಟ್ಟ ಮಾವಿನ ಗಿಡದ ದಿಮಾಕಿ ಕಿಸಿ ಹಾಕಿ ಬಂದನ. ಪಾರು ಸಿಟ್ಟಿಗೆ ಹೇಳಿಬಾಡ್ಲಿ. ಆ ಮಾವಿನ ಗಿಡದ ಪುಣ್ಯದಿಂದ ಆ ದೇವ್ರು ನಮಗೆ ಏನು ಕಡಿಮೆ ಮಾಡ್ಯಾನ? ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಕಡಿಮೆ ಫಲ ಕೊಡ್ತಾವಲ್ಲ ನಿಮ್ಮವ್ರ ಮಂಗ್ಯ. ಹೌದೌದೌದು, ಬರೇ ಅವ್ರ ಫಲಾನ ನೋಡ್ಕೊತ ಕೂತಿದ್ರ ಇಲ್ಲಿ ನಾನು ಫಲ ಕೊಡೋರು ಯಾರು? ತವ್ರ ಮನೆಗೆ ಹೋಗಿ ಕೂತ್ರ ಫಲ ಸಿಗುತ್ತಾವೇನು? ಎಲ್ಲ ನಿನ್ನ ಸತ್ಯನ ಸಾಲಿ ನಿನ್ನ ಮಾರಿ ಬೆಂಕಿ ಹಚ್ಚಲಿನ ಮಣ್ಣಾಗಿಟ್ಟ ಮನೆ ಬಂದು ಹೋಳಿಗೆ ಉಳ್ಳಿ ನಿನ್ನ ತಲೆ ಮೇಲೆ ಗ್ಯಾಸ್ ಇಟ್ಟು ಬಸ್ 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 ಹಾಕ್ಲಿ. ಮುಂದೆ ಕುಂತು ನಾ ಏನು ಸುರ್ಕೊಳ್ಳೋದೈತಿ? ಅಲ್ಲ ಹಿರಿಯ ತಿರುಗಿ ನನಗ ವಾರಕ್ಕೆ ಸಣ್ಣ ಸಣ್ಣ ಹುಡುಗಿಯರು 3-4 ಮಕ್ಕಳು ಹಾಡ್ದಾರ. ಇನ್ನೂ ನನ್ನ ಹೊಟ್ಟೆಗೆ ಏನೂ ಇಲ್ಲಲ್ಲೋ. ನಿನ್ನ ಹೆಣ ಎತ್ಲಿ 30 ವರ್ಷ ಆತು. ಅಲ್ಲ ನೋಡುದು ಮತ್ತೆ ಇವಕ್ಕೆ ಮಕ್ಕಳಾಗಿಲ್ಲ ಅವ್ರು ಯಾಕೆ ನಗಕತ್ತ? ಸ್ವಲ್ಪ ವಿಚಾರ ಮಾಡಿ. ಏನ ನೀ ವಿಚಾರ ಮಾಡಿ ಏನ? ಮೊದಲು ಕಮ್ಮಗ ಗಂಡನ ಜೋಡಿ ಬಾಳೆ ಮಾಡೋದು ಬಿಟ್ಟು ಅವನವನ ನಮಗೆ ಯಾವಾಗ ಹುರುಪು ಎದ್ದಿರ್ತದ ನೋಡು. ನನಗೆ ಒಂದಕ್ಕೆ ಬತ್ತು, ನನಗೆ ಅಡ್ಡಕ್ಕೆ ಬತ್ತು ಅಂತ ಚರ್ಗಿ ತೊಗಡಿಗೆ ಅತ್ಯಂತ ಹೊಡೆದ್ರಿ ನಿಮ್ಮ ಅವನ ಮಕ್ಕಳ. ನನಗ ಫೋನ್ ಕೊಟ್ಟಿ ನೀವು ನೋಡ್ರಪ್ಪ. ಹೋದ ತಿಂಗಳು ನನ್ನ ಹತ್ರ ಬಂದು ಕುಂತು ಹೋದ ಕುರ್ಸಾಲಿ ಇವತ್ತು ಬಂದ ಮುಖ ಎಲ್ಲಿ ಹೋಗಿ ಅಂತ ಕೇಳಿದ್ರ ಅಲ್ಲಿ ಕುಸ್ತಿ ಇತ್ತು, ಇಲ್ಲಿ ಕುಸ್ತಿ ಇತ್ತು, ಅಲ್ಲಿ ಅವನು ಒಗದೆ ಇವಂದು ಒಗದೆ ಅಂದ್ರ ಮತ್ತೆ ನಾನು ಕೂಡ ಕುಸ್ತಿ. ನೀ ಮಂದಿ ಕೂಡ ಆಡಿದ್ರ ನಾ ಯಾರು ಕೂಡ ಹೋಗಿ ಕುಸ್ತಿ ಹಿಡಿಲ್ಲ. ಹೊಡಿಬೇಡ ಪಾರಿ. ಅವನ ನಾವು ಕುಸ್ತಿ ಆಡೋ ಮುಂದೆ ಕುಸ್ತಿ ಕಣದಾಗ ಏನ್ ಮಾಡ್ತೇವೆ ಗೊತ್ತೇನ? ಮೊದಲು ಮೈ ತುಂಬಾ ಮಣ್ಣು ಹಚ್ಕೋತೇವ್, ಆಮೇಲೆ ಊಟ ಬಚ್ಚಿ ಸೊಟ್ಟ ಹೊಡಿತೇವ್. ಯಾಕಪ್ಪ ಅಂದ್ರ ಮೈಯಾಗ ಒಂದ್ ಸ್ವಲ್ಪ ಕಸಿ ತುಂಬ್ಕೊಳತ್ತೆ. ಹಂಗಾರ ಈ ಬಾಳ ಅನ್ನೋ ಕುಸ್ತಿ ಒಳಗ ಮೊದಲ ಪ್ರೀತಿ ಮಾಡ್ಬೇಕು, ಆಮೇಲೆ ಮುರುಕ್ ಹಾಕಬೇಕು. ಅವನಿಗೆ ಅಡ್ಡು ಇರ್ಲಿಲ್ಲ ತಿಳಿರಿ, ಹುರ್ರಪುರಿ ಹೇಳ್ಬೇಕು. ಅಂದಕ್ರಿ ಕುಸ್ತಿಗೆ ಒಂದು ಮಜಾ ಐತಿ. ಯಪ್ಪ ಪುಣ್ಯಾತ್ಮ, ನಿನಗೆ ಏನು ಮಾಡಿದ್ರು ನಿಂದ ಎದ್ದೇಳಂಗಿಲ್ಲ, ಹುರುಪಾಗಂಗಿಲ್ಲ. ಇನ್ನ ನಾ ಮಾಡೋದು ನೋಡಿದ್ರೆ ಮುಂದೆ ಕೂತು ಮಂದಿಗೆ ಒಪ್ಪತಿ ಹುರುಪ ಎದ್ದಿರಕ ನಿನಗೆ ಸತ್ರು ಹೇಳಂಗಿಲ್ಲ. ಅದು ಮೊನ್ನೆ ನಂದಿ ರಾತ್ರಿ ನನ್ನ ಸನ್ಯಾಕ ಬಂದು ಏ ಪಾರಿ ಒಂದು ತಾಸು ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ ಅಂದ್ರ ನನಗೆ ಹುರುಪು ಬರುತ್ತ ಅಂತಂದೆ. ನಾನು ಅಪ್ಪು ಹುಟ್ಟದ ಮಗಳ ಒಂದು ತಾಸು ಯಾಕೆ ಇವನವನು 1.5 ತಾಸು ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ದೆ. ಇವನವನು ನನ್ನ ಕಣ್ಣಾಗ ನೀರ ಬಂತು, ಆದ್ರ ನಿಂದೇನೆ ಹೇಳಿಲ್ಲ, ಹುರುಪು ಬರ್ಲಿಲ್ಲ. ಏನಿಲ್ಲ ಅವ್ರ ಎಂದಿಲ್ದ ಹುರುಪ ನನಗಾಗಿ ಎತ್ತಿತ್ಲೆ. ಅವನು ರಾತ್ರಿ ಬಾರ ಬಡಿದಿತ್ತು. ಅಂತದ್ರಾಗ ನಿನ್ನ ಕಣ್ಣ ನೀರು ನೋಡಿ ನಾವು ಈ ಟೈಮ್ಗೆ ಯಾಕೆ ಕಳಕತ್ತಳ ತಿಳಿದು ಹಿಂಗ ಕವದಿ ತಳ ಫಸಕ್ಕೆ ಹೊತ್ಕೊಂಡು ಮಕ್ಕಳ ಬಿಟ್ಟೆ. ಮತ್ತಿನೇನ ತಾಸುಗಟ್ಲೆ ಕಣ್ಣು ಕಿಸ್ಕೋತ ಕುಂತ್ರ ನೀರು ಬರ್ಲಾರ್ದ ಮತ್ತೇನ ಖಾರ ಬರುತ್ತೆ. ಸಿಟಿ ಬರ್ಬೇಡ, ಮಾರಿನೂ ತಿರುಬೇಡ, ಸ್ವಲ್ಪ ದಾರಿ ಸಿಗುತ್ತಾನ ಬಿರಿ ಐತಿ. ನಿನಗ ದಾರಿ ಸಿಗೋದ್ರಾಗ ನನಗ ಹೊರಿ ದಾರಿ ಸನಿ ಆಗಿರ್ತೈತಿ. ಅಲ್ಲ ಮಾತಿದ್ರು ಸಾಕು. ನಾನಂದ್ರೆ ಯಾರು? ಕುಸ್ತಿ ಪೈಲವನ್. ನಾ ಕುಸ್ತಿ ಆಡಕತ್ರ ಸಾಕ ಸುತ್ತ 10 ಹಳ್ಳಿಯವರು ಬಂದು ನಾ ಮುಂದ ನೀ ಮುಂದ ನೀ ಮುಂದ ನಾ ಮುಂದ ಅಂತ ಪಾಳೆ ಹಾಕ್ತಾರ ಅಂತಂದಲ್ಲ. ಅಲ್ಲೋ ನೆಟ್ಟಗ ಮಕ್ಕಳು ಹಡಿಯಕ ನಿನಗೇನಾಗಾಯ್ತು? ಹಾಡಿ ನಾ ಯಾಕೆ ಹಡಿವಲ್ಲ ಅನ್ನೋದು ನಿನಗೇನು ಗೊತ್ತೈತೆ ಅಂತ ಹಂಗ ಮಂದಿ ಆಗೋದ್ರೆ ಆಡಕತ್ತಿದ್ಯಾ? ನೀ ಮಕ್ಕಳು ಹಡಿಯೋ ಭಾಗ್ಯನ ಪಡ್ಕೊಂಡು ಬಂದಿಲ್ಲ. ಬದನೆಕಾಯಿ ಹಡಿತಿರ್ಬೇಕು. ಹಂಗನ್ ಬೇಡ ಪಾರಿ. ನಾನು ಇಲ್ಲೇ ಗುರುವ್ ಸಾಹೇಬ್ರ ಕಡೆ ಹೋಗಿದ್ದೆ. ಅವನು ನನಗೆ ಎಲ್ಲಾನೇ ಚೆಕ್ ಮಾಡಿದ್ರು ಅವರು. ನಂತರದಾಗ ತುಸುನು ದೋಷ ಇಲ್ಲ ಅಂತಂದ್ರು ಅವರು. ನಾನು 3-4 ಡಾಕ್ಟರ್ ಸಾಹೇಬ್ರ ಹತ್ರ ಹೋಗಿ ತೋರ್ಸ್ಕೊಂಡೆ. ನನ್ನ ಹತ್ರ ನೋಡಕ್ಕಿಲ್ಲ ಅಂತಾರ. ಇಲ್ಲಿ ತುಸುನೆ ಅವನು ನಂದ್ರದಾಗನು ಇಲ್ಲ ನಿಂದ್ರದಾಗನು ಇಲ್ಲ.
ಮತ್ತ ಮಕ್ಕಳು ಯಾಕೆ ಆಗಲ್ಲ ಅದು ವಿಚಾರ ಮಾಡಿ ಮಕ್ಕಳಾದಂಗ ಮನಸ್ಸು ಮಾಡಬೇಕ ಯಾಕ ಕಚ್ಚೋರಿ ಇದ್ರ ದೋತ್ರ ಕಚ್ಚೋರಿ ಹುರುಪಿರ್ಬೇಕ ಮಗಲು ಬರ್ತಾನ್ರಿ ಮಾರಿ ಜ್ಯೋತಿ ಬಿಟ್ಕೋ ಎಲ್ಲ ಇಳಿ ಬಿಟ್ಕೋ ಅಲ್ಲ ಹೊಸದಾಗ ಮದುವೆ ಆದ ಗಂಡ ಹೆಂಡ್ರಿ ಹೆಂಗಿರ್ತಾರ ಇನ್ನೊಂದು 2 ತಿಂಗಳಿಗೆ ಹೆಂಡ್ರ ಬಿಟ್ಟು ಹೊರಗೆ ಬರಂಗಿಲ್ಲ ಯಾಕ್ರಪ್ಪ ನೀವು ಬಂದಿರೇನ ಇಲ್ಲ ಹೌದಿಲ್ಲ ಇದ್ರ ಸತ್ಯನ ಸಾಲಿ ಇದು ಮದುವೆ ಆ ದಿನ 1 ತಿಂಗಳು ಅಲ್ಲ ಬರೇ 3 ದಿನಕ್ಕೆ ಬಾರಿ ನನಗೆ ಕೋಲ್ಯಾಗ ಬಹಳ ಶಕ್ತಿ ಆಗಕತ್ತದಲೇ ನಾವು ಹೊರಗೆ ಅಂಗಳ ಹೋಗಿ ಮಕ್ಕೋತೀನಿ ಅಂತ ಹೇಳಿ ಕೌದಿ ಸುಳ್ಳಿ ಹೊಡೆದು ಬಾಗಲ ಇಟ್ಕೊಂಡು ಹೋಗ ಅಂಗಳ ಯಾಕೆ ಮಕ್ಕೊಂಡ್ಯೋ ನೀವು ಈ ನಮ್ಮನೆ ಅಂಗಳ ಮಾಡ್ಕೊಂಡ್ರು ನನಗೆ ಯಾಕೆ ಇದ್ರಾಗ ನುಗ್ಗು ಮಾಡ್ತಾಳ ಲೇ ಸ್ವಲ್ಪ ದಾರಿ ಅನ್ನಂಗ ಅವನ್ ಸ್ವಲ್ಪ ಮಾನ ಕೊಡಲಿ ಗಂಡ ಅಂತ ಅವ್ನು ಪೈಲ್ವಾನ್ ಪಾಪಣ ಅಂದ್ರೆ ಈ ಊರಾಗ ನನಗೆ ಕಿಮ್ಮತ್ ಎಷ್ಟೈತೆ ಅನ್ನೋದು ನಿನಗೆ ಏನು ಗೊತ್ತೈತಿ ಸುಮ್ಮಾಗ ಮಾತಾಡ್ಬೇಡ ನಡಿ ಹೋಗೋಣ ಬರಂಗಿಲ್ಲ ನಾ ಸತ್ರು ನಿನ್ನ ಜೊತೆ ಬರಂಗಿಲ್ಲ ಅಕಸ್ಮಾತ್ ನಾ ನಿನ್ನ ಜೊತೆ ಬಂದಿದ್ದ ಖರೆ ಆದ್ರ ನಿನಗೆ ಸೋಡಾ ಚೀಟಿ ಕೊಟ್ಟ ನಾನು ತಾರ ಮನೆ ಹಂಗ ಅನ್ಬೇಡ ಮನಸ್ಸು ಮಾಡಿದ್ರ ಮಕ್ಕಳು ನನ್ನ ಕೈಯಾಗ ಅದಾವ ಅವ್ನು ನೀ ಬಸರಾಗಿ ಅಲ್ಲಿ ಶಟಿಗ್ದಾಗ ಇಟ್ಟಿದ್ಯ ಅಂತೇಳಿ ಸುಮ್ಮನೆ ಬೆಣ್ಣೆ ತಿಂದ ಬೆಕ್ಕಿನಾಗ ಆ ಕಡೆ ಒಮ್ಮೆ ಈ ಕಡೆ ಓಡಾಡಕತ್ತೀನ ತನ ಕುಣ್ಯಾಕ ಬರ್ಲಿ ಅಂದ್ರೆ ಅಂಗಲ್ ಡೊಂಕ್ ಅಲ್ಲ ನಾ ಬಸ್ರಾದ್ರೂ ಸಾಯ್ತನಂತ ಯಾವ ಮಂಗನ ಮಕ್ಕಳಿಗೆ ಹೇಳ್ದವ ಲೇ ನಿಮ್ಮ ಅವ್ರ ಮುದೋಳು ನಾಯಿ ನಾವು ಹೇಳೋದ್ರ ಸ್ವಲ್ಪ ಹೇಳ ಸುಮ್ಮ ಯಾಕೆ ಅರ್ಧ ಹೊಟ್ರೆ ಒದರಾಡಕತ್ತಿ ಅಲ್ಲ ನನ್ನ ಹೊಟ್ಟೆಗೆ ಸಂತ ನಿನಗೆ ಏನು ಗೊತ್ತಾಗಬೇಕು ಹಿರಿಯ ನನ್ನ ಮನಸ್ಸು ಹೆಂಗಾಗೈತೆ ಅಂದ್ರ ಒಂದು ನಮೂನೆ ಕಾವಿಗೆ ಕಾದು 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 ಮೇಲೆ ಹಾಕಿದ ಚಪಾತಿ ಆಗೈತು ಏ ಪಾರಿ ಏನ ನನ್ನ ಇಬ್ಬರು ಹೆಂಡ್ರಿ ಹೆಂಗ ಸತ್ರ ಅನ್ನೋದು ಗೊತ್ತೈತಲ್ಲಿ ನಿನಗ ಈ ಸುಖಕ್ಕೆ ಸತ್ತಿರ್ಬೇಕು ಅವ್ರು ಇಲ್ಲಲ್ಲಿ 3 ತಿಂಗಳು ಹೊಟ್ಲಿದ್ದಾಗ ಇಲ್ಲೇ ನಮ್ ಗುರು ಸಾಹೇಬ್ರ ಕಣ್ಣ ಚೆಕಪ್ಗೆ ತಗೊಂಬಂದ ಅವರು ಒಳಗ್ ಹೋಗಿ ಎಲ್ಲಾ ಫಸ್ಟ್ ಆಗಿ ಹಿಂಗ ಚೆಕ್ ಮಾಡಿದ್ರ ನನಗೊಬ್ಬನಿಗೆ ಒಳಗ್ ಓದಿರ್ಬೇಕ ಮತ್ತೆ ಕೂತು ಮಂದಿ ಕರಿತಾರ ಇಲ್ಲ ನಾನು ಹೆಣ್ತಿಗೂ ತಗೋಬೇಕಲ್ಲ ತೋಳಿಲ್ಲ ಅವ್ರು ಮತ್ತೆ ಬೀಜ ಯಾರೈತಿ ಅವ್ರಿಗೆ ಕರಿತಾರ ಅದಕ್ಕ ಕರೆದ್ರ ಅವ್ರು ಕರೆದ ಬಳಕ ಏನ್ ಅನ್ಬೇಕಂದಿನಿ ಪಾಪಣ್ಣವ್ರ ಓಹೋ ನಿಮ್ಮ ಹೆಂಡತಿ ಹೊಟ್ಟಾಗ ಬೆಳಿ ಕೂಸ ನಿಂದಲ್ಲ 3 ಪಟ್ಟು ಜಾಸ್ತಿ ಅಂತ ಹೇಳಿದ್ರಲ್ಲಿ ಅದಕ್ಕ ಈಕಿ ಹಡದು ಉಳಿದೇ ಕಠಿಣದ ಅಂತ ಹೇಳಿದ್ರು ಅದಕ್ಕೆ ನಾನು ನನ್ನ ಹೆಂಡತಿಗೆ ಏನು ಹೇಳಾರ್ಲಿ ಮನಿಗ್ ಕರ್ಕೊಂಡು ಹೋದೆ ಮತ್ತ ದಿನದಾಗ ಬೆಳ್ಳಾನ ದವಾಖಾನಿಗೆ ಕರ್ಕೊಂಡು ಬಂದ ಅವನು ಹಡದ 10 ನಿಮಿಷಕ್ಕೆ ಆಕಿನೂ ಸತ್ತಳು ಕೂತು ಇಟ್ಟಕ್ಕ ಸೊಂಬೆಟ್ಟ ಅಂದ್ರೆ ತಿಳಿದೆ ನಮ್ಮ ಮಗನ ಜಾಗ ನೋಡಿ ಹೊಡ್ಕೊರು ಬರೋಬ್ಬರಿ ಅದ ಇನ್ನ 4 ತಾಸು ನಾಟಕ ಎಲ್ಲ ಬರೋಬ್ಬರಿ ಅದ ನಾವು ಹೊಡ್ಕೊಂಡ್ರೆ ಪರಾಕ್ ಬಿಡಂಗಿಲ್ಲ ಮಗನ ನಾವು ಅದಕ್ಕೆ ಜಜ್ಮೆಂಟ್ ಹಚ್ಚೆ ಇಟ್ಟಿರ್ತೇವು ನಿಮ್ಮದ ಜಾಗ ಪರ